ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾವು ಕರಿಬೇವು ಪಕೋಡ ಮಾಡೋಣ ರೀ. ಇವು ತಿನ್ನೋಕೆ ಬಹಳಷ್ಟು ಕ್ರಿಸ್ಪಿಯಾಗಿರ್ತಾವೆ ನೋಡ್ರಿ. ಮತ್ತೇನಪ್ಪ ಅಂತಂದ್ರೆ ಕರಿಬೇವು ಬಹಳಷ್ಟು ದೇಹಕ್ಕೂ ಒಳ್ಳೇದ್ರಿ. ಇಲ್ಲೇ ನಾವು ಈರುಳ್ಳಿ ಪಕೋಡ ಮಾಡ್ತೀವಲ್ರಿ, ಅದೇ ರೀತಿಯೂ ನಾವು ಕರಿಬೇವು ಪಕೋಡ ಮಾಡ್ಬೋದು ರೀ. ಇಲ್ಲಿ ಅದಕ್ಕೆ ನಾ 2 ಬೌಲ್ ಆಗುವಷ್ಟು ಇಲ್ಲಿ ಕಡ್ಲೆ ಹಿಟ್ಟು ತೊಗೊಳತ್ತೀನಿ ರೀ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಒಂದಿಷ್ಟು ಸಾಮಾನು ತೋರಿಸತ್ತೀನಿ. 1 ಸ್ಪೂನ್ ಆಗುವಷ್ಟು ಬಂಗಿ ಪುಡಿ, 1 ಸ್ಪೂನ್ ಆಗುವಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಆಮೇಲೆ ಇಲ್ಲೇ ಒಂದಿಷ್ಟು ಏನು ಅಂತಂದ್ರೆ ಅಜ್ವಾನ್ ಎಲೆ ಅಥವಾ ದೊಡ್ಡ ಪತ್ರಿ ಎಲೆ ತೊಗೊಂಡಿನಿ ರೀ 7ರಿಂದ 8. ಅದ್ರ ಜೊತೆಗೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ, 2 ಸ್ಪೂನ್ ಆಗುವಷ್ಟು ನಾ ಇಲ್ಲೇ ರವೆ ತೊಗೊಂಡಿನಿ ರೀ. ಈಗ ದೊಡ್ಡ ಪತ್ರಿ ಎಲೆ ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಬಿಡೋಣ ರೀ. ಈಗ 1 ಸ್ಪೂನ್ ಉಪ್ಪು ತೊಗೊಂಡಿದ್ನಲ್ರಿ, ಅದನ್ನು ಅದಕ್ಕೆ ಸೇರಿಸ್ಕೊಳತ್ತೀನಿ ರೀ. ಈ ರೀತಿ ಏನಪ್ಪ ಅಂತಂದ್ರೆ ಪೇಸ್ಟ್ ಮಾಡ್ಕೊಂಡು ನಾವೀಗ ಇದ್ರೊಳಗನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಇದರದಿಂದ ಏನು ಅಂತಂದ್ರೆ ಈಗ ನಾವು ಪಕೋಡ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ರೀ. ಈ ಕಡ್ಲೆ ಹಿಟ್ಟಿಗೆ ಈ ಮಿಕ್ಸರ್ಗೆ ಹಾಕಿದಂಥದ್ದೆಲ್ಲ ಮೆಣಸಿನ್ಕಾಯಿನ ಏನು ಮಾಡೋಣ ರೀ, ಈಗ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋಣ ರೀ. ಅರಿಶಿನ ಪುಡಿನೂ ಅರ್ಧ ಸ್ಪೂನ್ ಈಗ ಅದಕ್ಕೆ ಸೇರಿಸ್ಕೊಂಬಿಡ್ತೀನಿ ರೀ ನಾ. ಆಮೇಲೆ 2 ಸ್ಪೂನ್ ರವೆ ಹೇಳಿದ್ನಲ್ರಿ, ಅದನ್ನು ಈಗ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಈಗ ಇದನ್ನು ಚೆಂದಂಗೆ ಗಂಟು ಬರಲಾರ್ದಂಗೆ ಕಲಿಸ್ಕೊಂಬಿಡೋಣ ರೀ ಹಿಟ್ಟು. ಇದ್ರ ಜೊತೆಗೆ ನಮಗೆ ಇನ್ನೊಂದಿಷ್ಟು ನೀರು ಬೇಕಿತ್ತು ಅಂತಂದ್ರೆ ನಾವು ಹಂಗೆ ಕಲಿಸುವಾಗನ ನೋಡಿ ಆ್ಯಡ್ ಮಾಡ್ಕೊಂಡು ಬಜ್ಜಿ ಹಿಟ್ಟಿನ ಹದಕ್ಕೆ ಹಿಟ್ಟು ಕಲಿಸ್ಕೊಂಬಿಡೋಣ ರೀ. ಈಗ ಇದ್ರೊಳಗೂ ಒಂದು ಗಂಟು ಉಳಿಲಾರ್ದಂಗೆ ನಾವು ಇದನ್ನು ಕಲಿಸ್ಕೋಬೇಕು ನೋಡ್ರಿ. ಅಶು ಅಡುಗೆ ಮನೆ ಚಾನಲನ್ನು ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಬಜ್ಜಿ ಅಂದರೆ ಎಲ್ಲರಿಗೂ ಟೀ ಟೈಮಿಗೆ ಬಹಳಷ್ಟು ಇಷ್ಟ ಆಗುವಂಥದ್ದು ಒಂದು ರೆಸಿಪಿ ಐತ್ರಿ. ಈ ರೀತಿ ಏನಪ್ಪ ಅಂತಂದ್ರೆ ಕರಿಬೇವು ಯೂಸ್ ಮಾಡಿ ನೀವು ಕರಿಬೇವು ಪಕೋಡ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ನಾವು ಟ್ರೈ ಮಾಡಿದಂಗೆ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ನಾ ಏನು ಮಾಡತ್ತೀನಿ ರೀ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಡಾ ಸೇರಿಸ್ಕೊಳತ್ತೀನಿ ರೀ. ಇದನ್ನು ನಾನು ನಿಮಗೆ ಇಂಗ್ರೀಡಿಯೆಂಟ್ ತೋರಿಸ್ಬೇಕಾದ್ರೆ ತೋರಿಸಿರ್ಲಿಲ್ಲ ರೀ. ಈಗ ಸೋಡಾ ಸೇರಿಸಿದ ಮ್ಯಾಗ ಇನ್ನೊಂದಿಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಈಗ ನೋಡಿರಿ ಒಂದಿಷ್ಟು ಹಿಟ್ಟು ಏನು ಅಂತಂದ್ರೆ ಗಟ್ಟಿ ಅನ್ಸತ್ತಿಲ್ಲ, ಅದ ಸಿರಿಯಾಗಿ ಈಗ ಹಿಟ್ಟು ರೆಡಿ ಆಗ್ಬಿಟ್ಟೈತೆ ರೀ. ಈಗ ಏನು ಮಾಡೋಣಪ್ಪ ಅಂದ್ರೆ ಲಾಸ್ಟ್ ಮೇನ್ ಇಂಗ್ರೀಡಿಯೆಂಟ್ ನಮ್ದು ಯಾವ್ದು ಇವತ್ತಿಂದತ್ತಂದ್ರೆ ಕರಿಬೇವು ನೋಡಿರಿ. ನಾ ಇಲ್ಲೇ 2 ಸೂಡಾಗುವಷ್ಟು ಕರಿಬೇವನ್ನ ಬಿಡಿಸಿಟ್ಕೊಂಡಿದ್ದೀನಿ ರೀ. ಅದನ್ನು ಈಗ ನಾ ಏನು ಮಾಡ್ತೀನಿ, ಹಿಟ್ಟೊಳಗೆ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿರಿ. ಈ ರೀತಿ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಎಲೆಗೂ ಹಿಟ್ಟು ಹತ್ತು ಹಂಗೆ ಚೆಂದಂಗೆ ಹಿಟ್ಟನ್ನು ಕಲಿಸ್ಕೊಂಬಿಡೋಣ ರೀ. ಆಮೇಲೆ ಈರುಳ್ಳಿ ಪಕೋಡ ಹೆಂಗೆ ಬಿಡ್ತೀವಲ್ರಿ, ಸ್ವಲ್ಪ ಕೈ ಒಳಗೆ ತೊಗೊಂಡು ಆ ರೀತಿನೇ ಇದನ್ನು ಎಣ್ಣೆ ಒಳಗೆ ಬಿಡ್ಬೇಕು ನೋಡಿರಿ. ಈಗ ನಮ್ದು ಪಕೋಡ ಹಿಟ್ಟು ರೆಡಿ ಆಗ್ಬಿಡ್ತ್ರಿ. ನೀವು ನಿಮ್ಮ ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿರಿ. ನೀವು ಕರಿಬೇವದಿಂದ ಮಾಡಿರಿ ಅಂತಂದು ಗೊತ್ತಾಗಂಗಿಲ್ಲ ರೀ, ಅಷ್ಟು ಚಂದ ಗರಿ ಗರಿಯಾಗಿ ಬಜ್ಜಿ ಬರ್ತಾವೆ ನೋಡಿರಿ ಇವ ಪಕೋಡ. ನೋಡಿರಿ ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ರೀ, ಅದರೊಳಗೆ ಸ್ವಲ್ಪ ಸೈಜ್ ಒಳಗೆ ನಾ ಈಗ ಏನು ಮಾಡತ್ತೀನಿ ರೀ ಅಂತಂದ್ರೆ ಪಕೋಡನ ಒಂದೊಂದಾಗಿ ಬಿಟ್ಕೊಳತ್ತೀನಿ ರೀ. ಇತ್ರನ್ನ ಚೆಂದಂಗೆ 2 ಬದಿ ಒಳಗೆ ಏನಪ್ಪ ಅಂತಂದ್ರೆ ಕಂದು ಬಣ್ಣಕ್ಕೆ ಬರುವಂಗೆ ಕ್ರಿಸ್ಪಿಯಾಗಿ ಬರುವಂಗೆ ಏನಪ್ಪ ಅಂತಂದ್ರೆ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ತಿನ್ಬೇಕಾದ್ರೆ ಇದು ಏನು ಅಂತಂದ್ರೆ ಕರಿಬೇವು ಪಕೋಡ ಐತಿ ಅಂತ ಗೊತ್ತಾಗ್ತೈತೆ ರೀ. ಅಲ್ಲಿವರೆಗೂ ಇದು ನಾವು ನೋಡಿದ್ರೆ ಗೊತ್ತಾಗಂಗಿಲ್ಲ, ಅಷ್ಟು ಚೆಂದಂಗೆ ಇದು ಪಕೋಡ ರೆಡಿ ಆಗಿರ್ತೈತೆ ರೀ. ಆಮೇಲೆ ಮಾಡ್ಬೇಕಾದ್ರೂ ಮನೆಯೆಲ್ಲನೂ ಕರಿಬೇವು ಸ್ಮೆಲ್ಲ ಎಷ್ಟು ಮಸ್ತ್ ಬರತ್ತಿರ್ತೈತೆ ನೋಡಿರಿ. ಈಗ ಒಂದು ಸೈಡ್ ಒಳಗೆ ಎಲ್ಲ ಕರಿಬೇವನು ಪಕೋಡನೂ ಫ್ರೈ ಆಗ್ಯಾವ್ರಿ. ಅದನ್ನೀಗ ತಿರುವಿ ಹಾಕ್ಕೊಂಡು ಇನ್ನೊಂದು ಸೈಡನ್ನು ನಾವು ಫ್ರೈ ಮಾಡ್ಕೊಂಬಿಡೋಣ ರೀ. ಈವ್ನಿಂಗ್ ಟೀ ಟೈಮಿಗೆ ಅಥವಾ ಯಾರು ಗೆಸ್ಟ್ ಬಂದಾಗ ನಮಗೆ ಮನೆಯೊಳಗೆ ಕರಿಬೇವು ಜಾಸ್ತಿ ಇತ್ತು ಅಂತಂದರೆ ಈ ರೀತಿ ನಾವು ಪಕೋಡನ ಮಾಡಿ ಊಟದ ಜೊತೆನೂ ಸೈಡ್ ಡಿಶ್ ಆಗಿನೂ ಕೊಡ್ಬೋದು ನೋಡಿರಿ. ಈಗ ನೋಡಿರಿ ಎಲ್ಲ ಕಡೆನೂ ಪಕೋಡ ಫ್ರೈ ಆಗಿಬಿಟ್ಟವ್ರಿ. ಈಗ ಇದನ್ನು ತಗೊಂಬಿಡೋಣ ರೀ.
ಈ ರೀತಿ ಕಲರ್ ಒಳಗೆ ಬತ್ತಪ್ಪ ಅಂತಂದ್ರೆ ಚೆಂದಂಗೆ ಪಕೋಡ ಫ್ರೈ ಆಗಿರ್ತಾವ್ರಿ. ಮತ್ತು ಮೀಡಿಯಮ್ ಉರಿ ಒಳಗೆ ನಾವು ಇದನ್ನು ಬೇಯಿಸೋದ್ರಿಂದ ಫ್ರೈ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಚೆಂದಂಗೆ ಕ್ರಿಸ್ಪಿ ಆಗಿರ್ತಾವ್ರಿ. ಇದ್ರ ಜೊತೆಗೆ ನಾನು ನಿಮಗೆ ಏನಪ್ಪ ಅಂತಂದ್ರೆ ಬಂಗಿ ಪುಡಿ ತೋರಿಸಿದ್ನಲ್ರಿ, ಅದನ್ನು ಎಲ್ಲ ಪಕೋಡಕ್ಕೂ ಒಂದಿಷ್ಟು ಸ್ಪ್ರೆಡ್ ಮಾಡ್ಕೊಂಬಿಡ್ಬೇಕ್ರಿ ಮ್ಯಾಲೆ. ಉಳ್ಳಿಗಡ್ಡೆ ಇಟ್ಕೊಂಡು ತಿನ್ನಕ್ಕೆ ಹತ್ತಿದ್ದೀವಿ ಅಂದ್ರೆ ಭಾರಿ ಟೇಸ್ಟ್ ಹತ್ತೈತೆ ನೋಡ್ರಿ. ಈಗ ನಮ್ಮ ಪಕೋಡ ಎಲ್ಲನೂ ರೆಡಿ ಆಗ್ಯಾವ್ರಿ. ನಿಮಗೆ ನೋಡಿದ್ರೆ ನನಗೆ ಗೊತ್ತಾಗ್ತೈತ್ರಿ ಅವು ಎಷ್ಟು ಕ್ರಿಸ್ಪಿ ಆಗ್ಯಾವ ಕೈ ಒಳಗತ್ತ. ನಾ ಇಲ್ಲಿ ಒಂದು ಪಕೋಡನ ಕಟ್ ಮಾಡಿ ತೋರ್ಸತ್ತೀನಿ ನೋಡ್ರಿ. ಈ ರೀತಿ ಏನು ಅಂತಂದ್ರೆ ಚೆಂದಂಗೆ ಪಕೋಡ ರೆಡಿ ಆಗ್ತಾವ್ರಿ. ನೀವು ನಿಮ್ಮ ಮನೆಯೊಳಗೆ ಕರಿಬೇವು ಜಾಸ್ತಿ ಇತ್ತು ಅಂತಂದ್ರೆ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿರಿ. ಇದು ತಿನ್ನಕ್ಕೂ ಬಹಳಷ್ಟು ಟೇಸ್ಟಿ ಅನ್ನಿಸ್ತೈತ್ರಿ. ಉಳ್ಳಿಗಡ್ಡೆ ಜೊತೆ ಒಂದು ಸ್ವಲ್ಪ ಮ್ಯಾಗ ಬಂಗಿ ಪುಡಿ ಸ್ಪ್ರೆಡ್ ಮಾಡಿಕೊಂಡು ತಿನ್ಬೇಕು ನೋಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.